ಹಲೋ ಫ್ರೆಂಡ್ಸ್, ನಾವಿವತ್ತು ಒಂಬತ್ತನೇ ತರಗತಿಯ ಒಂಬತ್ತನೇ ತರಗತಿಯಲ್ಲಿನ ಮೇಲ್ಮೈ ವಿಸ್ತೀರ್ಣಗಳು ಅನ್ನುವಂತ ಪಾಠದ ಅಭ್ಯಾಸ 13.2ರ ಲೆಕ್ಕಗಳನ್ನ ಬಿಡಿಸ್ತಾ ಇದ್ದೀವಿ. ಹಾಗಾದ್ರೆ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ಅಂತೇಳಿ ಮೊದಲನೇದಾಗಿ ನೋಡೋಣ ಬನ್ನಿ. ಲೋಹದ ಹಾಳೆಯಿಂದ 1 ಮೀಟರ್ ಎತ್ತರ ಮತ್ತು 140 ಸೆಂಟಿಮೀಟರ್ ವ್ಯಾಸ ಇರುವ ಒಂದು ಮುಚ್ಚಿದ ಸಿಲಿಂಡರಿನ ಆಕಾರದ ನೀರಿನ ತೊಟ್ಟಿಗೆ ಬೇಕಾದ ಹಾಳೆಯ ವಿಸ್ತೀರ್ಣ ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಆ ಸಿಲಿಂಡರ್ನ ಆಕಾರದಲ್ಲಿ ಏನಿದೆ, ಒಂದು ನೀರಿನ ತೊಟ್ಟಿ ಇದೆ, ಅದಕ್ಕೆ ಏನ್ ಮಾಡಬೇಕಾಗಿದೆ, ಲೋಹದ ಹಾಳೆಯನ್ನ ಸುತ್ತಬೇಕಾಗಿದೆ. ಹಾಗಾದ್ರೆ ಆ ಒಂದು ಸಿಲಿಂಡರ್ನ ಎತ್ತರ ಎಷ್ಟಿದೆ ಅಂದ್ರೆ 1 ಮೀಟರ್ ಇದೆ ಮತ್ತು ಅದರ ವ್ಯಾಸ 140 ಸೆಂಟಿಮೀಟರ್ ಇದ್ರೆ, ಹಾಗಾದ್ರೆ ಅದಕ್ಕೆ ಬೇಕಾದಂತಹ ಒಂದು ಹಾಳೆಯ ವಿಸ್ತೀರ್ಣ ಎಷ್ಟು ಅಂತೇಳಿ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಉತ್ತರವನ್ನ ಅವರು ಎದರಲ್ಲಿ ಬೇಕಾಗಿದೆ ಅಂದ್ರೆ ಚದರ ಮೀಟರ್ ನಲ್ಲಿ. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಮೀಟರ್ ಇದೆ, ಅಲ್ಲಿ ಏನಿದೆ ಸೆಂಟಿಮೀಟರ್ ಇದೆ. ಹಾಗಾದ್ರೆ ಇಲ್ಲಿ ನಾವು ಮೊದಲು ಏನ್ ಮಾಡ್ಕೊಳ್ಳೋಣ ಅಂದ್ರೆ ನಮಗೆ ಗೊತ್ತಿದ್ದಂತಹ ದತ್ತಾಂಶಗಳನ್ನ ಬರೆದುಕೊಳ್ಳೋಣ. ಮೊದಲನೇದಾಗಿ ಎತ್ತರ. ಏನು ಎತ್ತರ ಅಂದ್ರೆ ಎಚ್ ಎಷ್ಟಿದೆ, 1 ಮೀಟರ್ ಇದೆ. ಆಮೇಲೆ ವ್ಯಾಸ ಅಂದ್ರೆ ಡಿ, ಹೌದಾ, ಡಯಾಮೀಟರ್ ಅಂತ ಹೇಳ್ತಾ ಇದೀವಿ. 140 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಈಗ ನಮಗೆ ಈ ಡಯಾಮೀಟರ್ ಎದರಲ್ಲಿ ಬೇಕಾಗಿದೆ ಅಂದ್ರೆ ನೋಡಿ, ಮೀಟರ್ ನಲ್ಲಿ ಬೇಕಾಗಿದೆ. ಹಾಗಾದ್ರೆ ಸೆಂಟಿಮೀಟರ್ ಇದ್ದದ್ದು ಮೀಟರ್ ಆಗ್ಬೇಕಂದ್ರೆ ಇದನ್ನ ನಾವ್ ಏನು ಮಾಡ್ಬೇಕು, 100 ಭಾಗಿಸ್ಬೇಕು. ಏನ್ ಮಾಡ್ಬೇಕು, 100 ಭಾಗಿಸ್ಬೇಕಾಗ್ತಾ ಇದೆ. ಹಾಗಾದ್ರೆ 140 ಡಿವೈಡೆಡ್ ಬೈ 100 ಅಂದಾಗ 2 ಸೊನ್ನೆಗಳನ್ನ ತೆಗೆದಾಗ ಏನಾಗ್ತಾ ಇದೆ, ಅದು 2 ಸ್ಥಾನ ಬಿಟ್ಟು ಪಾಯಿಂಟ್ ಎಷ್ಟಾಯ್ತು, 1.40 ಮೀಟರ್ ಆಗ್ತಾ ಇದೆ. ಹೌದಾ? ಹಾಗಾದ್ರೆ ಇದು ಡಯಾಮೀಟರ್ ಡಿ ಸಿಕ್ತು. ನಮ್ಗೆ ಏನ್ ಬೇಕಾಗಿದೆ, ತ್ರಿಜ್ಯ ಬೇಕಾಗಿದೆ. ತ್ರಿಜ್ಯ ಅಂದ್ರೆ ಆರ್, ರೇಡಿಯಸ್ ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಅದನ್ನ ಯಾವ ರೀತಿಯಾಗಿ ನಾವು ಮಾಡ್ತಾ ಇದೀವಿ ಅಂದ್ರೆ ಇದರ ಅರ್ಧ ಏನಾಗ್ತಾ ಇದೆ, 1.40 ಡಿವೈಡೆಡ್ ಬೈ 2 ಅಂದಾಗ ಇದು ಎಷ್ಟಾಗ್ತಾ ಇದೆ ಅಂದ್ರೆ 0.70 ಮೀಟರ್ ಏನಾಗ್ತಾ ಇದೆ, ತ್ರಿಜ್ಯ ಸಿಗ್ತಾ ಇದೆ. ಈಗ ಏನು ಬೇಕಾಗಿದೆ ಅಂದ್ರೆ ಒಂದು ಮುಚ್ಚಿದ ಸಿಲಿಂಡರ್ ಅಂದ್ರೆ ಅದು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತೇಳಿ ನಾವು ಹೇಳ್ತಾ ಇದೀವಿ. ಹಾಗಾದ್ರೆ ಈ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನ ಕಂಡುಹಿಡಿಬೇಕು. ಅದನ್ನ ಕಂಡುಹಿಡಿಬೇಕಂದ್ರೆ ನಮಗೆ ಸೂತ್ರ ಗೊತ್ತಿರಬೇಕು. ಹಾಗಾದ್ರೆ ಯಾವುದು, ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ನೋಡಿ 2πr ಬ್ರಾಕೆಟ್ r ಪ್ಲಸ್ h ಅಂತೇಳಿ ಸೂತ್ರ ಇದೆ. 2πr ಬ್ರಾಕೆಟ್ r ಪ್ಲಸ್ h ಅಂತೇಳಿ ಸೂತ್ರ ಇದೆ. ಈ ಸೂತ್ರದ ಮೂಲಕ ನಾವು ಏನನ್ನ ಕಂಡುಹಿಡಬೇಕಾಗಿದೆ, ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಬೇಕಾಗಿದೆ. ಆ ವಿಸ್ತೀರ್ಣ ಎಷ್ಟಿದೆ ಅಷ್ಟು ನಮಗೆ ಲೋಹದ ಹಾಳೆ ಬೇಕಾಗುತ್ತದೆ. ಹಾಗಾದ್ರೆ ನಮಗೆ ಗೊತ್ತಿದ್ದಂತ ವಿಷಯಗಳನ್ನ ಇದರಲ್ಲಿ ತುಂಬಿ ಬಿಡೋಣ. ನೋಡಿ 2, ಹೌದಾ, ಗುಣಿಸು ಪೈ ಅಂದ್ರೆ ನಮ್ಗೆ ಈಗಾಗಲೇ ಗೊತ್ತಿದೆ 22 7 ಗುಣಾಕಾರ ಆರ್ ಎಲ್ಲಿದೆ ನೋಡಿ, ತ್ರಿಜ್ಯ ಆರ್ ಎಷ್ಟು ಬಂತು, 0.70. ನೋಡಿ ಇದನ್ನ ನಾವು ಹೀಗೂ ಕೂಡ ಬರ್ಕೋಬಹುದು. ಹೇಗೆ ಅಂದ್ರೆ 0.70 ನಾವು 70 ಅಂತ ಕೂಡ ಬರ್ಕೋಬಹುದು. ಇದನ್ನ ಹೇಗೆ ಬರ್ಕೋಬಹುದು, 70 100. 0.70 70 ಅಂತ ಕೂಡ ನಾವು ಬರ್ಕೋಬಹುದು. ಅಂದ್ರೆ ನಮಗೆ ಲೆಕ್ಕಕ್ಕೆ ಯಾವ ರೀತಿಯಾಗಿ ಈಜಿ ಆಗ್ತಾ ಇದೆ ಅದನ್ನ ನಾವು ಬರ್ಕೋಬೇಕಾಗ್ತಾ ಇದೆ. ಹಾಗಾದ್ರೆ ನಾ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ,
70 100 ಅಂತೇಳಿ ಬರ್ಕೋತೀನಿ. ಆದ್ರೆ ಇಲ್ಲಿ ಏನ್ ಮಾಡ್ಬೇಕಾಗ್ತಾ ಇದೆ, ಆರ್ ಈಗಾಗಲೇ ನಮ್ಗೆ ಗೊತ್ತಿದೆ, 70 100 ಅಂತ ಗೊತ್ತಿದೆ, ಹೌದಾ? ಆದ್ರೆ ನಾ ಇಲ್ಲಿ ಏನ್ ಬರ್ಕೋತೀನಿ, 0.70 ಅಂತ ಬರ್ಕೋತಿದ್ದೀನಿ. ಎಚ್ ಅಂದ್ರೆ 1 ಮೀಟರ್, ಹೌದಾ? ಈಗ ನೋಡಿ 2πr ಸಿಗ್ತಾ? ಈಗ 7 ಒಂದಲೇ 7 ಹತ್ತಲೇ ಕ್ಯಾನ್ಸಲ್ ಆಗ್ತಾ ಇದೆ, 7 ಒಂದಲೇ 7 ಹತ್ತಲೇ ಕ್ಯಾನ್ಸಲ್ ಆಗ್ತಾ ಇದೆ. ಈಗ ನಾ ಏನ್ ಮಾಡೋಣ ಅಂದ್ರೆ, ಈ 0 ಕ್ಯಾನ್ಸಲ್ ಆಯ್ತು, ಈ 0 ಕ್ಯಾನ್ಸಲ್ ಆಯ್ತು. ಈಗ ನಾ ಇದನ್ನ ಏನ್ ಮಾಡ್ತಾ ಇದ್ದೀನಿ, ಮೇಲಿಂದ ಮೇಲೆ ಗುಣಿಸ್ತಾ ಇದ್ದೀನಿ. 22 ಗುಣಾಕಾರ 2 ಅಂದಾಗ ಇದು 44 ಆಯ್ತು, ಕೆಳಗೆ ಎಷ್ಟು ಉಳಿತು, 10 ಉಳಿತು, ಕೆಳಗೆ ಎಷ್ಟು ಉಳಿತು, 10 ಉಳಿತು. ಇದನ್ನ 22 2 44, ಕೆಳಗೆ 10 ಉಳಿತು, ಇದನ್ನ ಹಾಗೆ ಬಿಡ್ರಿ. ಈಗ ಈ ಬ್ರಾಕೆಟ್ ಅನ್ನ ತೆಗೆದು ಬಿಡ್ತೀನಿ. ಈ ಬ್ರಾಕೆಟ್ ತೆಗೆದ್ರೆ ಇಲ್ಲಿ ಏನೂ ಇಲ್ಲ ಅಂದ್ರೆ ಏನಿರ್ತದೆ, ಗುಣಾಕಾರ ಇರ್ತದೆ. 0.70 ನೋಡಿ ಯಾವ ರೀತಿಯಾಗಿ ಬರ್ತಾ ಇದೆ ಅಂದ್ರೆ, ಒಂದನ್ನ ಹೇಗೆ ಬರೀಬಹುದು, 1.00 ಬರೀಬಹುದು. ಇದಕ್ಕೆ 0.70 ಕೂಡಿಸಿದಾಗ 1.70 ಬರ್ತಾ ಇದೆ. ಹಾಗಾಗಿ ಏನಾಯ್ತದ, 1.70 ಆಯ್ತು. ಇದೆಷ್ಟಾಯ್ತು, 1.70 ಅಂತೇಳಿ ಬರ್ತಾ ಇದೆ. ಹಾಗಾಗಿ ಈಗ ನಾ ಏನ್ ಮಾಡ್ಬೇಕಂದ್ರೆ, ಇಲ್ಲಿ ನೋಡಿ ಇಲ್ಲಿ ಒಂದು 0 ಇದೆ. ಹಾಗಾಗಿ ಈ 0ಯನ್ನ ನಾವು ಇದರದಿಂದ ಇದಕ್ಕೆ ಭಾಗಿಸಿದಾಗ ನಮಗೆ ಇದನ್ನು ಭಾಗಿಸಿದಾಗ ಎಷ್ಟಾಗ್ತಾ ಇದೆ ಅಂದ್ರೆ, ಇಲ್ಲಿ 44 ಹಾಗೆ ಉಳಿತಾ ಇದೆ ಗುಣಾಕಾರ. ಇಲ್ಲಿ ಯಾವ ರೀತಿಯಾಗಿ ನಾವು ಇಲ್ಲಿ ನೋಡಿ 2 0 ಭಾಗಿಸಿದಾಗ ಅಂದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಬಂತು. ಹಾಗೆ ಇಲ್ಲಿ 1 ಸ್ಥಾನ ಅಂದ್ರೆ 1 ಸ್ಥಾನ ಈ ಕಡೆ ಬರ್ತಾ ಇದೆ. ಹಾಗಾಗಿ ಇದೆಷ್ಟಾಯ್ತು, 0.17. ನೋಡಿ ಪಾಯಿಂಟ್ ಆದ್ಮೇಲೆ ಸಂಖ್ಯೆ ಬಂದು 0 ಬಂದ್ರೆ ಅದಕ್ಕೆ ಬೆಲೆ ಇಲ್ಲ. ಇದೆಷ್ಟು ಬಂತು, 0.17 ಅಂತೇಳಿ ಬರ್ತಾ ಇದೆ. ಈಗ ಇದನ್ನ ನಾ ಏನ್ ಮಾಡ್ಬೇಕಾಗಿದೆ, ಗುಣಿಸ್ಬೇಕಾಗಿದೆ. ಹಾಗಾದ್ರೆ ನೋಡಿ ಯಾವ ರೀತಿ ಹೇಗೆ ಅಂದ್ರೆ, 44 ಗುಣಾಕಾರ 17, 17 ಬಗ್ಗೆ ನಮ್ಗೆ ಬರ್ತಾ ಇದೆ 17 ಹಾಕ್ಲೆ 68, 17 ಹಾಕ್ಲೆ 68, 68ಕ್ಕೆ ಎಷ್ಟನ್ನು ಕೂಡಿಸಬೇಕಾಗಿದೆ, 6ಅನ್ನ ಕೂಡಿಸಬೇಕಾಗಿದೆ. ಎಷ್ಟಾಗ್ತಾ ಇದೆ, 74 ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್ ಇದೆ, 2 ಸ್ಥಾನ ಬಿಟ್ಟು ಪಾಯಿಂಟ್ ಅಂದ್ರೆ ಇಲ್ಲಿ ಬರ್ತಾ ಇದೆ. ಹಾಗಾದ್ರೆ ಎಷ್ಟು ಬಂತು, 7.48. ಇಲ್ಲಿ ಉತ್ತರವನ್ನ ಎದರಲ್ಲಿ ಬರಿ ಅಂತಾರೆ, ಮೀಟರ್ ನಲ್ಲಿ. ಹಾಗಾದ್ರೆ ಚದರ ಮೀಟರ್. ಹಾಗಾದ್ರೆ ತೊಟ್ಟಿಗೆ ಬೇಕಾದ ಹಾಳೆಯ ವಿಸ್ತೀರ್ಣ ಇದೇನಾಯ್ತು, ಹಾಳೆಯ ವಿಸ್ತೀರ್ಣ ಎಷ್ಟಾಯ್ತು, 7.48 ಚದರ ಮೀಟರ್ ಅಂತೇಳಿ ಹೇಳ್ಬೋದು. ಈ ರೀತಿಯಾಗಿ ನಾವು ಲೆಕ್ಕವನ್ನ ಮಾಡಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.